ಪ್ರತಿನಿತ್ಯ ನೀವೇನಾದರೂ ವೇ ಪ್ರೋಟೀನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಅದೇನಾದರೂ ಕಳಪೆ ಗುಣಮಟ್ಟದ್ದಾಗಿದೆ ಅಂದರೆ ನಿಮ್ಮ ಆರೋಗ್ಯ ತುಂಬಾ ಹಾಳಾಗಬಹುದು. ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಮೊದಲೇದಾಗಿ ಒಂದು ಸ್ಕೂಪ್ಗೆ 22ರಿಂದ 25 ಗ್ರಾಂ ಪ್ರೋಟೀನು ಸಿಗಬೇಕು. ಎರಡನೇದು, ಇಂಗ್ರೀಡಿಯೆಂಟ್ ಲಿಸ್ಟ್ನ ಮೊದಲ 3 ಪದಗಳಲ್ಲಿ ವೇ ಪ್ರೋಟೀನ್ ಅಥವಾ ಐಸೋಲೇಟೆಡ್ ಅಥವಾ ಕಾನ್ಸಂಟ್ರೇಟೆಡ್ ಅಥವಾ ಹೈಡ್ರೋಸಿಲೇಟ್ ಈ ಪದಗಳ ಬಳಕೆ ಮಾತ್ರ ಆಗಿರಬೇಕು. ಅದ್ರ ಬದಲಾಗಿ ನೀವೇನಾದರೂ ಮೆಲ್ಟೋಡೆಕ್ಸ್ಟ್ರಿನ್, ಡೆಕ್ಸ್ಟ್ರಾಸ್, ಸುಕ್ರೋಸ್ ಅಥವಾ ಸೋಯ್ ಪ್ರೋಟೀನ್ ಈ ಪದಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಇದು ಆ್ಯಡೆಡ್ ಅಂತ. ಅಮೈನೋ ಪ್ರೊಫೈಲ್ನ ಚೆಕ್ ಮಾಡಿ, ಅಮೈನೋ ಆಸಿಡ್ ಪ್ರೊಫೈಲ್ನ ಚೆಕ್ ಮಾಡಿ. ಅದರಲ್ಲಿ ಲ್ಯೂಸಿನ್ ಏನಿದೆ ಅದು 2.5 ಗ್ರಾಮ್ಗಿಂತ ಜಾಸ್ತಿ ಅಥವಾ ಅಷ್ಟಿರಬೇಕು. ಅದಕ್ಕಿಂತ ಕಡಿಮೆ ಇದೆ ಅಂದರೆ ಕಳಪೆ ಮಟ್ಟದ್ದು ಅಂತ. ಇನ್ನು ಪ್ರೋಟೀನ್ ಕೌಂಟನ್ನು ಜಾಸ್ತಿ ತೋರಿಸಲಿಕ್ಕೆ ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ಗಳು ಅಮೈನೋ ಸ್ಪೈಕಿಂಗನ್ನು ಆ್ಯಡ್ ಮಾಡಿರ್ತಾರೆ. ಎಕ್ಸಾಂಪಲ್ಗೆ ಗ್ಲಿಸರಿನ್ ಆಗಿರ್ಬೋದು, ಟ್ಯೂರಿನ್, ಹಾಗೆಯೇ ಕ್ರಿಯೇಟಿನ್ ಅಥವಾ ಅರ್ಜಿನೈನ್ ಈ ಥರದ್ದು ಕಾಂಟೆಕ್ಸ್ಟ್ ಅಥವಾ ಇಂಗ್ರೀಡಿಯೆಂಟ್ಸ್ ಆ್ಯಡೆಡ್ ಇದೆ ಅಂದರೆ ಖಂಡಿತವಾಗ್ಲೂ ಇದು ಸ್ಪೈಕಿಂಗ್ ಏಜೆಂಟ್ ಇದೆ, ಇದು ಪ್ರೋಟೀನ್ ಕಂಟೆಂಟ್ ಕಡಿಮೆ ಇದೆ ಅಂತ ಅರ್ಥ. ಏನು ಸ್ವೀಟ್ನರ್ ಆಗಿರ್ಬೋದು, ಹಾಗೆಯೇ ಥಿಕ್ನರ್ ಆಗಿರ್ಬೋದು, ಈ ಥರದ್ದು ಕೂಡ ನೀವು ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಚೆಕ್ ಮಾಡಬೇಕು. ಲ್ಯಾಬ್ ಟೆಸ್ಟಿಂಗ್ನ ಚೆಕ್ ಮಾಡಿ, ಎಸ್ಪೆಷಲಿ NABL ಟೆಸ್ಟ್ ಆಗಿರಬೇಕು, FSSAI ಟೆಸ್ಟ್ ಆಗಿರಬೇಕು ಅಥವಾ ಇನ್ಫೌಂಡ್ ಸ್ಪೋರ್ಟ್ಸಿಂದ ಕೂಡ ಟೆಸ್ಟ್ ಆಗಿರಬೇಕು. ಇನ್ನು ಓವರ್ ಆಲ್ 1 kg ಪ್ಯಾಕೆಟ್ ಏನಿದೆ ಇದೇನಾದರೂ 1200ಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ಅಲ್ಲೂ ಕೂಡ ಇದು ಪುವರ್ ಕ್ವಾಲಿಟಿ ಅಂತ ಅರ್ಥ. ವೇ ಪ್ರೋಟೀನ್ ಕೆಟ್ಟದ್ದಲ್ಲ, ಬಟ್ ಕಳಪೆ ಮಟ್ಟದ್ದು ವೇ ಪ್ರೋಟೀನನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡಿದರೆ ಖಂಡಿತವಾಗ್ಲೂ ಆರೋಗ್ಯ ಹಾಳಾಗುತ್ತೆ. ಸೊ ಈ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ರೀಪರ್ಚೇಸ್ ಮಾಡಿ. ಓಕೆ, ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಯಾರಿಗೆ ಶೇರ್ ಮಾಡಬೇಕು, ನಿಮ್ಮ ಜಿಮ್ ಲವರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.